ಅಪ್ಪಾಜಿ ಇವತ್ತಿನ ಒಂದು ಏನು ತಾಯಿ ದೇವಸ್ಥಾನ ಉದ್ಘಾಟನೆ ಒಂದು ಮಾದರಿಯಾಗುವಂತ ಕೆಲಸ. ಹೌದೌದೌದು. ಚಿಕ್ಕ ವಯಸ್ಸಲ್ಲಿ ನೋಡಿದಂತ ಇವತ್ತು ಈ ಒಂದು ಸಾಹಸ ಚಿತ್ರರಂಗದಲ್ಲಿ ತಾಯಿಗೋಸ್ಕರ ಯಾರು ಮಾಡಿಲ್ಲ. ನನ್ನ ತಾಯಿ ಮೇಲೆ ಬಹಳ ಪ್ರೀತಿ ಅವರಿಗೆ, ವಿನೋದ್ ಅವರಿಗೆ. ನಾನು ಕಂಡೆಗೆ ಬೇರೆ ಮಗನ ಮೇಲೆಲ್ಲ, ಕಲಾವಿದರ ಮೇಲೆಲ್ಲ ತುಂಬ ಪ್ರೀತಿ ಲೀಲಾವತಿ ಅವರಿಗೆ. ನಾವೇನಾದ್ರು ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಏನಾರು ಆದರೂ ಹಂಚ್ಕೊಂಡು ತಿನ್ನೋರು. ಎಲ್ಲ ಕಲಾವಿದರು ನಮ್ಮವರೇ ಅಂತ ತಿಳ್ಕೊತಾ ಇದ್ರು. ಯಾವ ಕಲಾವಿದರು ಕಷ್ಟಪಡಬಾರ್ದು, ಎಲ್ಲ ಒಗ್ಗಟ್ಟಾಗಿರಬೇಕು ಅಂಥೇಳಿ ಅಂಥ ಒಂದು ವ್ಯಕ್ತಿ ಲೀಲಾವತಿ ಅವರು. ವಿನೋದ್ ರಾಜು ಅಷ್ಟೇ, ತಾಯಿಯ ಹಾಕಿಕೊಟ್ಟ ದಾರಿಲೇ ನಡೀತಾ ಇದ್ದಾರೆ. ಹಾಗಾಗಿ ವಿನೋದ್ ರಾಸ ಅಷ್ಟೇ, ಕಲಾವಿದರು ಅಂದರೆ ಬಹಳ ಪ್ರೀತಿ. ನಾವು ಏನಾರು ನಮಗೆ ಕಷ್ಟ ಅಂದಾಗ ಅವರು ಖಂಡಿತವಾಗಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ ನಮಗೆ ಸಹಾಯನ. ಅಂಥ ವ್ಯಕ್ತಿ, ಅಂಥ ತಾಯಿ ಮಗನಾಗಿ ಪಡೆದಿದ್ದು ತಾಯಿ ಭಾಗ್ಯ ಮತ್ತು ವಿನೋದ್ ರಾಜನ ಭಾಗ್ಯ. ತಾಯಿ ಹಾಕೊಟ್ಟ ದಾರಿಯಲ್ಲಿ ನಡೀತಾ ಇರತಕ್ಕಂಥ ವಿನೋದ್ ರಾಜ್ ಅವರಿಗೆ ಒಳ್ಳೆಯದಾಗಲಿ. ಅವರಿಗೆ ದೇವರು ಇನ್ನೂ ಹೆಚ್ಚಿನ ರೀತಿಯ ಆರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಿ ಈ ರೀತಿ ಜನಸೇವೆ ಮಾಡುವಂಥ ಅವಕಾಶ ನೋಡ್ಕೊಳ್ಳಿ. ಮತ್ತು ಈ ಮಂದಿರ, ಲೀಲಾವತಿ ಮಂದಿರ ನಿಜವಾಗ್ಲೂ ಬಹಳ ಚೆನ್ನಾಗಿದೆ. ನನಗನ್ಸುತ್ತೆ ಯಾವ ಚಿತ್ರರಂಗದಲ್ಲೂ ಸಹ ಈ ಥರ ಒಂದು ಈ ತಾಯಿಗೋಸ್ಕರ ಮಾಡಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿಲ್ಲ, ಇರಲಾರ್ದು ಅಂತ ನಾನು ಅನ್ಕೋತೀನಿ. ಅಂಥ ತಾಯಿ ಹಾಕೊಟ್ಟ ದಾರಿಯಲ್ಲಿ ವಿನೋದ ನಡೀತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ, ಶುಭವಾಗಲಿ. ಲೀಲಾವತಿ ಅಮ್ಮವರು ನಾವು ಚಿತ್ರದಲ್ಲಿ ಪಾತ್ರ ಮಾಡ್ತಿರ್ಬೇಕು. ಅಭಿಮಾನ ಅಂತ ಒಂದು ಪಿಕ್ಚರು, ಹೊಳೆ ನರಸೀಪುರದ, ಇದು ಇದು ಶ್ರೀರಂಗಪಟ್ಟಣ ಹೊಳೆ ಪಕ್ಕದಲ್ಲಿ ಐಬಿಲಿ ಶೂಟಿಂಗ್. ನಮಗೆ ಅಮ್ಮ ಏನು ಮಾಡೋರು, ಮಧ್ಯಾಹ್ನ ಹೊತ್ತು ನಮಗೆ ಫ್ರೀ ಇರ್ತಿತ್ತಲ್ಲ, ನಾವು ಹೋಗಿ ಏನು ಮಾಡ್ತಾಯಿದ್ವಿ, ಇದು ಮೀನು ಹಿಡ್ಕೊಂಬರ್ತಾಯಿದ್ವಿ ಹೊಳೆಯಲ್ಲಿ. ಟವಲ್ ಹಾಕ್ಬಿಟ್ಟು ಅದು ಮಧ್ಯಾಹ್ನ ನಮಗೆ ಅಡುಗೆ ಮಾಡ್ಕೊಡೋದು ಮಂಗಳೂರು ಸ್ಟೈಲ್ನಲ್ಲಿ ಅಮ್ಮ. ಆಮೇಲೆ ಯಾವುದೇ ಆಗಲಿ ಚಿಕ್ಕವರು ದೊಡ್ಡವರು ಅನ್ನೋ ಭೇದ ಇಲ್ಲ ಲೀಲಾವತಿಯರ ಹತ್ರ. ನಾವು ಎಲ್ಲೇ ಇದ್ರು ಅವ್ರು ನಮ್ಮ ಜೊತೆಗೆ ಕೂತ್ಕೊಳ್ಳೋರು. ಒಂದು ಹಣ್ಣು ಏನಾದ್ರು ತಿನ್ನಬೇಕು ಅಂದರೂ ಅದನ್ನು ಕಟ್ ಮಾಡಿ ಎಲ್ಲರೂ ಕೂತಿರೋರಿಗೆಲ್ಲ ಕೊಟ್ಟು ತಿನ್ನುವಂಥ ಹೃದಯ ಇರತಕ್ಕಂಥ ಲೀಲಾವತಿಯವರು. ಏನು ಮಾಡೋಕ್ಕಾಗಲ್ಲ, ಅವರು ನೆನಪು ಇವತ್ತು ಉಳಿದಿದೆ. ಆದರೆ ಅವರ ನೆನಪು ಇವತ್ತು ನಮಗೆಲ್ಲ ಒಂದು ದಾರಿದೀಪವಾಗಬೇಕು. ಅವ್ರು ನಡ್ಕೊಳ್ಳುವಂಥ ರೀತಿನ ಎಲ್ಲ ಕಲಾವಿದರು ಕಲಿಬೇಕು, ಅವರಂತೆ ನಡೆಯೋದಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳಿ. ನಮ್ಮ ಆರೋಗ್ಯ ಪರವಾಗಿಲ್ಲ, ವಯಸ್ಸಿತಕ್ಕಂತ ಇದ್ದೇನೆ. ಆಯ್ತು, ದೇವ್ರು ಒಳ್ಳೇದು ಮಾಡಲಿ, ಎಲ್ರಿಗೂ ಒಳ್ಳೇದು ಮಾಡಲಿ. ಸರ್ವೇ ಜನ ಸುಖಿನೋ ಭವಂತು.